ಮೈಸೂರು ಬೆಂಗಳೂರಾಯಿತು, ಇದೀಗ ಬೆಳಗಾವಿ ಉಡ್ತಾ ಪಂಜಾಬ್ ಆಗ್ತಾ ಇದೆಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಮಾದಕ ವಸ್ತುಗಳ ಹಾವಳಿ ಹೆಚ್ಚಾಗಿದೆ. ಮೈಸೂರಾಯಿತು, ಬೆಂಗಳೂರಾಯಿತು, ಇದೀಗ ಬೆಳಗಾವಿಯ ಸರದಿ ಶುರುವಾಗಿದೆ. ಉಡ್ತಾ ಪಂಜಾಬ್ ಆಗ್ತಾ ಇದೆಯಾ ಕುಂದಾನಗರಿ ಬೆಳಗಾವಿ? ಹಾಗಾದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಸಿಗ್ತಾ ಇದೆ ಈಸಿಯಾಗಿ. ಕಳೆದ 6 ತಿಂಗಳಲ್ಲಿ ಬೆಳಗಾವಿ ನಗರದಲ್ಲೇ 200 ಕೇಸ್ ದಾಖಲಾಗಿದೆಯಂತೆ. 50 ಕೇಸ್ ಡ್ರಗ್ಸ್ ಮಾರಾಟ ಮಾಡುವವರ ಮೇಲೆ ಕೇಸ್ ದಾಖಲಾಗಿದೆ. ಡ್ರಗ್ ಸೇವನೆ ಮಾಡ್ತಾ ಇರೋರ ಮೇಲೆ 150 ಕೇಸ್ ದಾಖಲಾಗಿದೆ. ಡ್ರಗ್ಸ್ ಮುಕ್ತ ಬೆಳಗಾವಿಗೆ ಪೊಲೀಸ್ ಕಮಿಷನರ್ ಪಣ ತೊಟ್ಟಿದ್ದಾರೆ. ಪೊಲೀಸರು, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳ ಸಮಿತಿ, ವಿದ್ಯಾರ್ಥಿಗಳ ಚಲನವಲನ, ಆರೋಗ್ಯದ ಮೇಲೆ ನಿಗಾ ಇರಿಸಲಾಗಿದೆ. ಉಡ್ತಾ ಪಂಜಾಬ್ ಆಗ್ತಾ ಇದೆಯಾ ಕುಂದಾನಗರಿ ಬೆಳಗಾವಿ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಈಸಿಯಾಗಿ ಎಲ್ಲರ ಕೈಗೂ, ಅಂದ್ರೆ ಮುಖ್ಯವಾಗಿ ವಿದ್ಯಾರ್ಥಿಗಳ ಕೈಗೆ ಒಂದು ಗಾಂಜಾ ಸಿಗ್ತಾ ಇದೆಯಂತೆ. ಇಂದಿನ ಮಕ್ಕಳೇ ಸದ್ಯಕ್ಕೆ ಮುಂದೆ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಮುಂದೆ ಆಳುವಂಥವರಾಗ್ತಾರೆ ಅಂತ ಹೇಳ್ತಾರೆ. ಆದರೆ ಇಂಥ ಮಕ್ಕಳ ಕೈಗೆ ಡ್ರಗ್ಸ್ ಸಿಕ್ಕಿದ್ರೆ ಮಕ್ಕಳ ಭವಿಷ್ಯ ಏನಾಗಬೇಕು? ಸದ್ಯಕ್ಕೆ ಡ್ರಗ್ಸ್ ಮುಕ್ತ ಮಾಡಲಿಕ್ಕೆ ಈಗ ಪೊಲೀಸರು ಕೂಡ ಪಣ ತೊಟ್ಟಿದ್ದಾರೆ. 2025ರಲ್ಲಿ ನಾವು ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ. ಒಟ್ಟಾರೆ 200ಕ್ಕಿಂತ ಜಾಸ್ತಿ ನಾವು FIR NDPS ಆಕ್ಟ್ ನಲ್ಲಿ ದಾಖಲು ಮಾಡಿದ್ದೀವಿ. 2024ನಲ್ಲಿ FIR ಸಂಖ್ಯೆ ಬರೀ 50 ಇತ್ತು, ಅದು ನಾವು 200 ಮೇಲೆ ಮಾಡಿದ್ವಿ. ಸೀಸ್ ಮಟೀರಿಯಲ್ ಕೂಡ ಅದರದ್ದು ವ್ಯಾಲ್ಯೂಯೇಷನ್ ಮೋರ್ ದನ್ 35 lakhs. ಅದರ ಜೊತೆಗೆ 276 ಜನರಿಗೆ ನಾವು ಅದರಲ್ಲಿ ದಸ್ತಗಿರಿ ಮಾಡಿದ್ವಿ. ಈ 200 ಕೇಸಸ್ನಲ್ಲಿ 48 ಕೇಸಸ್ ನಾರ್ಕೋಟಿಕ್ಸ್ ಮಾರಾಟ ಮಾಡುವವರ ಮೇಲೆ ಇದೆ ಮತ್ತು 150 ಆಡ್ ಕೇಸಸ್ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ವಿ. ಯಾಕಂದ್ರೆ ಕನ್ಸ್ಯೂಮರ್ಸ್ ಇಂದ ನಮಗೆ ಯಾರು ಮಾರಾಟ ಮಾಡ್ತಾ ಇದ್ರೆ ಅದು ಮಾಹಿತಿ ಸಿಗುತ್ತೆ ಮತ್ತು ಅವರಿಗೆ ಕೂಡ ಒಂದು ಭಯ ಉಂಟಾಗ್ತದೆ, ನಾವು ಗಾಂಜಾ ಸೇರಿದ್ರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ. ಇದರ ಜೊತೆಗೆ ನಾವು ಮಾನ್ಯ DC ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ. ಅವರಿಗೆ ರಿಕ್ವೆಸ್ಟ್ ಏನ್ ಮಾಡಿದೀವಿ ಅಂದ್ರೆ, ಒಂದು ಸೆಮಿಸ್ಟರ್ನಲ್ಲಿ 10% ಸ್ಟೂಡೆಂಟ್ಸ್ದು ಅವರು ಮೆಡಿಕಲ್ ಚೆಕ್ಅಪ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್. ಅದರಲ್ಲಿ ಕನ್ಸೆಂಟ್ ಬೇಕಾಗಿದೆ. ಅಡಲ್ಟ್ಸ್ ಇದ್ರೆ ಸ್ಟೂಡೆಂಟ್ ಕನ್ಸೆಂಟ್, ಮೈನರ್ಸ್ ಇದ್ರೆ ಅವ್ರ ತಾಯಿ ತಂದೆಗೆ ಕನ್ಸೆಂಟ್ ತಗೊಂಡು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆಗುತ್ತೆ. ಅದರಲ್ಲಿ ಗಾಂಜಾ ಸೇವನೆ ಮಾಡಿದರೆ ಅಥವಾ ಬೇರೆ ನಾರ್ಕೋಟಿಕ್ಸ್ ಕನ್ಸಂಪ್ಷನ್ ಮಾಡಿದರೆ ಇಮಿಡಿಯೇಟ್ಲಿ ಗೊತ್ತಾಗಿರುತ್ತೆ. ಆ ತರ ನಾವು ಚೆಕಿಂಗ್ ಶುರು ಮಾಡಿದರೆ ಈ ಶಾಲಾ ಮಕ್ಕಳು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ನಲ್ಲಿ ಏನದು ಗಾಂಜಾ ಸೇವನೆ ಮಾಡೋದು ಪ್ರಮಾಣ ಇದೆ.